ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ನ ನಾನು ಇವಾಗ ಈವ್ನಿಂಗ್ 7 o'clock ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ರೆಡಿಯಾಗಿ ಹೊರಗಡೆ ಹೋಗೋದಕ್ಕೆ ಅಂತ ನಾನು ಅನಿ ರೆಡಿಯಾಗಿದ್ದೀವಿ. ಸೊ ಚಳಿ ಅಂದ್ಬಿಟ್ಟು ನಾನೊಂದು ಶಾರ್ಟರ್ ಟೈಪ್ ಟೀ ಶರ್ಟ್ ಹಾಕ್ಕೊಂಡು ಒಂದು ಜೀನ್ಸ್ ಹಾಕೊಂಡಿದ್ದೀನಿ. ನಮ್ಮ ಮನೇಲಿ ನೋಡಿ ಫುಲ್ಲು ಪ್ಯಾಕ್ ಆಗಿಬಿಟ್ಟು ಕುತ್ಕೊಂಡ್ಬಿಟ್ಟಿದ್ದಾರೆ. ಸೊ ಎಷ್ಟು ಚಳಿ ಇದೆ ಹೊರಗಡೆ ಅಂದರೆ ಸಖತ್ತು ಚಳಿ ಇದೆ. ಸೊ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗಾಗಿ ಹೊರಗಡೆ ಹೋಗ್ತಾ ಇದ್ದೀವಿ. ನನಗೆಲ್ಲ ಶಾಪಿಂಗು, ಅನಿಗೋಸ್ಕರ ಶಾಪಿಂಗ್ಗೆ ಹೋಗ್ತಾ ಇರೋದು. ಸೊ ಅನಿ ತುಂಬ ದಿನದಿಂದ ಒಂದು ಬ್ಯಾಗ್ ತೊಗೋಬೇಕು ಅಂತ ಅನ್ಕೊತಾ ಇದ್ರು, ಆಫೀಸ್ಗೆ ಲ್ಯಾಪ್ಟಾಪ್ ಬ್ಯಾಗು. ಹಾಗಾಗಿ ಅದನ್ನು ತೊಗೊಬರೋಣ ಅಂದ್ಬಿಟ್ಟು ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಡಿ ಮಾರ್ಟಲ್ಲಿ ಬೆಸ್ಟಾಗಿ ಚೆನ್ನಾಗಿರೋ ಬ್ಯಾಗ್ಗಳು ಸಿಗುತ್ತೆ, ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಬೇರೆದಲ್ಲಿ ಆಲ್ರೆಡಿ ಕ್ರಿಸ್ಮಸ್ ಲೈಟಿಂಗ್ಸ್ ಎಲ್ಲ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಇದು ಚರ್ಚ್ ಕ್ರಿಸ್ಮಸ್ ಸ್ಟಾರ್ಟ್ ಚೆನ್ನಾಗಿ ಹಾಕಿರಲ್ಲ. ನಮಗೆ ಚಳಿ ಅಂದ್ಬಿಟ್ಟು ಒಂದು ಬೆಡ್ಶೀಟ್ ಬೇರೆ ಕೊಡಿಸ್ತಾರಂತೆ ಇವಾಗ. ಅನಿ ಪರ್ಪಲ್ ಕಲರ್ ನೈಸ್. ಬಟ್ ಎಲ್ಲ ಇವಾಗ ನೋಡಿ ಎಷ್ಟು ರೇಟ್ ಇದೆ ಅಂತ ಬೆಡ್ಶೀಟ್ಸ್ಗಳೆಲ್ಲ. ಹಾಂ, ಈ ಸೀಸನಲ್ಲಿ ಬೆಡ್ಶೀಟ್ಗಳೆಲ್ಲ ತೊಗೋಬಾರ್ದು ಆ್ಯಕ್ಚುಲಿ, ಬೇಸಿಗೆ ಕಾಲದಲ್ಲಿ ಕಮ್ಮಿ ಇರುತ್ತೆ. ಹಾಂ, ಬ್ಯಾಕ್ ಸೆಕ್ಷನ್ ಬ್ಲ್ಯಾಕ್ ಕಲರ್ ಅಂತ. ಬಟ್ ಇದು ನೋಡಿ ಈ ಥರ ಫಿನಿಶಿಂಗ್ ಇರೋದು ಬೇಡ, ಇದು ಹೋಗ್ಬಿಡುತ್ತೆ, ಅದು ಎದ್ದೋಗೋ ಚಾನ್ಸಸ್ ಇರುತ್ತೆ ಯೂಸ್ ಮಾಡ್ತಾ ಸೊ ಅದು ತುಂಬ ಸಿಂಪಲ್ ಆಯ್ತಾನೆ, ತುಂಬ ಸಿಂಪಲ್ ಆಯಿತು. ಸ್ಕೂಲ್ಗೆ ಹೋಗೋ ಮಕ್ಕಳು ಬ್ಯಾಗ್ ಇದ್ದಂಗಿತ್ತು. ನಮ್ಮ ಮನೆ ಆಫೀಸಿಗೆ ನೋಡಿ, ಇಲ್ಲಿ ಸ್ಕೂಲ್ ಮಕ್ಕಳು ಬ್ಯಾಗ್ ಸೆಲೆಕ್ಟ್ ಮಾಡ್ತಾವ್ರೆ. ಹಾಂ, ಸೇಮ್ ಸ್ಕೂಲ್ ಮಕ್ಕಳು ಬಾಸು ಬ್ಯಾಗ್ ಇದ್ದಂಗಿತ್ತಾನೆ. ಲ್ಯಾಪ್ಟಾಪ್ ಇಟ್ಕೊಳ್ಳೋ ಆಪ್ಷನ್ ಇಲ್ಲ ಅದರಲ್ಲಿ. ಈ ಥರದ್ದು ನೋಡು, ಮತ್ತೇನಾ ಅಲ್ಲ, ಇದು ಇದಾಗ ಚಾನ್ಸಸ್ ಇರುತ್ತೆ ನೋಡು. ಸಫಾರಿಲೇ ಪರವಾಗಿಲ್ಲ, ಸಫಾರಿಲೆಲ್ಲ ಇವಾಗ ಆಫರ್. ನಾವು ಸ್ಕೂಲ್ ಟೈಮಲ್ಲಿ ತೊಗೊಳೋಗೆಲ್ಲ ಜಾಸ್ತಿ ಇತ್ತು ರೇಟು. ಸ್ಕೂಲ್ ಟೈಮಲ್ಲಿ ತೊಗೊಳ್ತಿರ್ಬೇಕಾದ್ರೆ ಜಾಸ್ತಿ ಇತ್ತು. ಅಮೇರಿಕನ್ ಟೂರಿಸ್ಟ್ ಏನೋ ಆಫರ್ ಇಲ್ವಾ? ಎಷ್ಟು ಇಲ್ಲ ಹಾಕಿದಲ್ಲ, 1390 ಅಷ್ಟೇನಾ? ಚೆನ್ನಾಗಿ, ಅದೇ ಚೆನ್ನಾಗಿದೆ ಅಷ್ಟೇ. ಅವನ್ನೇ ಆಫೀಸ್ ಬ್ಯಾಗ್ ಸೋಫಾ, ಅದು ಒಂದು ಸ್ವಲ್ಪ ದಪ್ಪ ಆಯಿತು. ದಪ್ಪ ಆಗಿಲ್ವಾ? ಇದೊಂಥರ ಚೆನ್ನಾಗಿದೆ. ನಾನು ಸೆಲೆಕ್ಟ್ ಮಾಡಿದ್ದು ಚೆನ್ನಾಗಿದೆ. ನಮ್ಮ ಮನೆಗೆಲ್ಲ ಕನ್ಫ್ಯೂಸ್. ಡಿಸೈನ್ ಬೇರೆ ಥರ ಇದೆಯಲ್ಲ, ಸ್ವಲ್ಪ ಹುಡುಗಿ ಥರ ಇದೆ, ಬೇಡ. ಈ ಹುಡುಗಿ ಡಿಸೈನ್ ಥರ, ಹುಡುಗಿದು ಯೂಸ್ ಮಾಡೋ ಥರ ಇದೆ, ಅದೇ ತಗೋ. ಚೆನ್ನಾಗಿದೆ. ಇವಾಗ ಇಟ್ಟಿದ್ದಿಲ್ಲ ಕೆಳಗಡೆ, ಅದು ತಗೋ, ಇಲ್ಲ ಇದು ತಗೋ ಅಷ್ಟೇ. ಮನೆ ಹತ್ತಾಗಿರೋ ಬರೋ ಬ್ಯಾಗ್ ಎಲ್ಲ ಹುಡುಕಿ ಅವ್ರಿಗೆ ಇಷ್ಟ ಆಗೋ ಥರದ್ದು ಯಾವುದೂ ಸಿಗ್ತಾ ಇಲ್ಲ. ಬೇಡ, ಸ್ಕೂಲ್ ಮಕ್ಕಳಿದ್ದಾವೆ. ಆ್ಯಕ್ಚುಲಿ 90% ಸ್ಕೂಲ್ ಮಕ್ಕಳು ಬ್ಯಾಗೆ ಸಿಗೋದು, ಇನ್ನೇನೊಂದು 10% ಅಷ್ಟೇ ಆಫೀಸ್ ಬ್ಯಾಗ್ ಅದು ಇದು ಇದೆ. ತಗೋ, ಚೆನ್ನಾಗಿದೆ. ಅದು ಇಲ್ಲ ಇದು, ಇವೆರಡರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊ.
ಹ್ಞೂ ಯಾವುದು ಯಾವುದು ಅದು ಲ್ಯಾಪ್ಟಾಪ್ಗೆಲ್ಲ ಸೇಫ್ಟಿ ಇದೆ ನೋಡೋದು ಅದು ಅದರಲ್ಲಿ ಅದು ಈ ಮೆಟೀರಿಯಲ್ ನೋಡಿದ್ದು ಲ್ಯಾಪ್ಟಾಪ್ ಚಿಕ್ಕಾಗಿದೆ ನೀಟಾಗಿ ಕುತ್ಕೊಳ್ಳುತ್ತೆ. ಇದ್ರಲ್ಲಿ ಓಪನ್ ಮಾಡಿದ್ರಲ್ಲ ಆ ಥರ ಇದು ಬೆಟರ್ ಇದೆ, ಚೆನ್ನಾಗಿದೆ. ಒಂದು ಲ್ಯಾಪ್ಟಾಪು, 2 ಡೈರಿ, ಒಂದು 4 ಪೆನ್ನು, ಬಾಕ್ಸಿಂದ ಇದಕ್ಕೆ ಇಟ್ಕೋಗ್ಬೇಡ, ಸಪ್ರೇಟ್ ಲಂಚ್ ಬ್ಯಾಗ್ ತಗೊಂಡು. ಸೊ ನ್ಯೂ ಕಲೆಕ್ಷನಲ್ಲಿ ಇದು ತುಂಬ ಚೆನ್ನಾಗಿದೆ. ಇಬ್ಬರು ಫ್ರೂಟ್ಸ್ ಇಟ್ಕೊಳ್ಳೋದಕ್ಕಿರ್ಬೋದು, ಇಲ್ಲ ಮೇಕಪ್ ಐಟಮ್ ಇಟ್ಕೊಳ್ಳೋಕ್ಕಿರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಫೈಬರ್ ಮೆಟೀರಿಯಲಲ್ಲಿ ತುಂಬ ಚೆನ್ನಾಗಿದೆ, ಗೋಲ್ಡನ್ ಇಟ್ಕೊಟ್ಟಿದ್ದಾರೆ. ಹಾಗೆ ಇದೊಂದು ಮೇಕಪ್ ಬ್ರಷಸ್ಗಳು ಇದನ್ನೆಲ್ಲ ಇಟ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ, ರೊಟೇಟ್ ಆಗುತ್ತೆ. ಸೊ ಡ್ರೆಸ್ಸಿಂಗ್ ಟೇಬಲ್ ಮೇಲೆಲ್ಲ ಇಟ್ಕೊಳ್ಳೋಕೆ ಇದು ತುಂಬ ಚೆನ್ನಾಗಿರುತ್ತೆ. ಇದು ಬ್ರಷಸ್ಗಳು ಇಟ್ಕೊಳ್ಳೋದು, ಇಲ್ಲೊಳ್ಳಿಲ್ಲ ಆಪ್ಷನ್ಸ್ ಇದೆ. ಬ್ರಷಸ್, ಲಿಪ್ಸ್ಟಿಕ್ ಇದೆಲ್ಲ ಇಟ್ಕೊಂಡು ಯಾವ ಕಡೆ ಬೇಕು ಆ ಕಡೆ ಟರ್ನ್ ಮಾಡ್ಕೊಂಡು ಇಟ್ಕೊಳ್ಳೋದು. ಚೆನ್ನಾಗಿಲ್ವಾ? ಬಾಟಲ್ಸ್ಗಳು ಸಕ್ಕತ್ತಾಗಿದೆ, ಕಲರ್ಸ್ ಬಾಟಲ್ಸ್ಗಳು. ಇದನ್ನು ನೋಡಿದರೆ ಇನ್ಸ್ಪಿರೇಷನ್ ತಗೊಂಡು ನಿಮಗೆಲ್ಲ ಇಟ್ಕೊಳ್ಳೋಬೇಕು. ಇದು ಬೇಡವಾ ನಿಮಗೆ? ಬಿಗ್ ಟ್ಯಾಂಕೆ ಎತ್ಕೊಂಡು ಹೋಗ್ಬೋದು. ಇದೆಲ್ಲ ಜಸ್ಟು 349 ರುಪೀಸ್. ಏನಾದರೂ ಆಫರ್ 349. 279 ರುಪೀಸ್. ಸ್ಮಾಲ್ ಸಿಂಟೆಕ್ಸ್. ಬಿಗ್ ಸಿಂಟೆಕ್ಸ್ ಅದ್ರ ನೀರು ಎಲ್ಲದರಲ್ಲೂ ಕುಡಿದ್ರೆ ಹೋಗುತ್ತೆ, ಅದರಲ್ಲಿ ಯಾವುದ್ರಲ್ಲಿ ಕುಡಿತೀವಿ ಅನ್ನೋದು ಇಂಪಾರ್ಟೆಂಟು. ಎಲ್ಲ ಬಾಟ್ಲು ಲೋಡ್ ತಂದು ಕುಡಿದ್ರೆ ನೀರು ಹೋಗುತ್ತೆ. ನೀರು ಸಿಗದೇ ಇರೋ ಟೈಮಲ್ಲಿ ಅಲ್ಲ, ಇದ್ದಾಗ ಸ್ಟೈಲ್ ಇಷ್ಟಕ್ಕೆ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ. ಈ ಜಿಮ್ಗೆಲ್ಲ ಎತ್ಕೊಂಡು ಹೋಗೋದು ತುಂಬ ಚೆನ್ನಾಗಿದೆ. ಹುಡುಗಿರಿಗೆ, ಎಕ್ಸ್ಪೆಷಲಿ ಹುಡುಗಿರಿಗೆಲ್ಲ ಈ ಕಲರ್ಸ್ ಎಲ್ಲ ಸಖತ್ ಇಷ್ಟ ಆಗುತ್ತೆ. ಪಿಂಕು, ಆ ಕಲರು, ಹೊಸ ಕಲೆಕ್ಷನ್ಸ್ ಇದೆಲ್ಲ. ಡಿ ಮಾರ್ಟ್ ನ್ಯೂ ಕಲೆಕ್ಷನ್ಸ್, ಪರವಾಗಿಲ್ಲ. 349 ಇರೋದು ಏನೋ ಇಲ್ಲ, 269ಗಿದೆ. 269. ಇದು 349. ಇದು 299. ಚಾಪರ್ ಚೆನ್ನಾಗಿದೆ. ನಾನಂತೂ ಡಿಮಾರ್ಟ್ ಶಾಪಿಂಗ್ ಹೋದರೆ ಏನೆಲ್ಲ ಹೊಸದಾಗಿ ಬಂದಿದೆ ಅಂತ ಒಂದು ರೌಂಡ್ ಫುಲ್ಲು ನೋಡ್ಕೊತೀನಿ. ಸೊ ಎಲ್ಲ ಓಪನ್ ಮಾಡಿ, ಸೊ ಯಾವುದು ಹೊಸದಾಗಿ ಬಂದಿದೆ ಆ ಥಿಂಗ್ಸನ್ನು ನೋಡ್ತೀನಿ. ನನಗೆ ಇಷ್ಟ ಆಗುತ್ತೆ. ಹೊಸದಾಗಿ ಯಾವ್ದಾದ್ರು ಬಂದಿದ್ರೆ ಅದನ್ನು ಓಪನ್ ನೋಡಬೇಕು ಅದನ್ನು ಯಾವ ಥರ ಯೂಸ್ ಮಾಡೋದು, ಸೊ ಅದನ್ನೆಲ್ಲ ನೋಡೋದಕ್ಕೆ ಇಷ್ಟ ಆಗುತ್ತೆ. ಹಾಗೆಯೇ ನನಗೆ ಒಂದು ಲಂಚ್ ಬ್ಯಾಗ್ ಕೂಡ ಬೇಕಾಗಿತ್ತು. ಸೊ ಹಾಗಾಗಿ ಲಂಚ್ ಬ್ಯಾಗ್ ಕೂಡ ತೊಗೊಳಕ್ಕೆ ಅಂತ ಅವ್ರು ನೋಡಿದ್ರು. ಬಟ್ ಅಲ್ಲಿ ಏನಂದರೆ ಬ್ಯಾಗ್ ಆಪ್ಷನಲ್ಲಿ ಜಾಸ್ತಿ ಇರಲಿಲ್ಲ, ಚಿಕ್ಕ ಮಕ್ಕಳು ಹೋಗೋ ಥರ ಇತ್ತು. ಹಾಗಾಗಿಬಿಟ್ಟು ಬೇಡ, ಆನ್ಲೈನಲ್ಲೇ ಸಿಗ್ತವೆ ವೆರೈಟಿ ಅಲ್ಲೇ ತೊಗೊಳ್ಳೋಣ ಅಂತ ಹೇಳಿದೆ. ಸೊ ಅನಿ ಹೇಳ್ತಾಯಿದ್ರು ವೆರೈಟಿ ಲಾಸ್ಟ್ ಟೈಮ್ ತೊಗೊಂಡಿದ್ದೆ, ಅನಿಗೋಸ್ಕರ ತೊಗೊಂಡಿದ್ದೇನೆ, ನಾನು ಕ್ಯೂಟಿಗೆ ಕಟ್ಟು ಕಳಿಸ್ತಾ ಇದ್ದೆ. ಅದನ್ನೇ ಹೇಳ್ತಾಯಿದ್ರು, ನನಗೆ ಅಂತ ತೊಗೊತೀಯ, ನನಗೆ ಅಂತ ಯಾವುದು ಕೊಡೋಲ್ಲ, ಎಲ್ಲ ನಿನ್ನ ಮಕ್ಕಳಿಗೆ ಕೊಟ್ಟು ಕಳಿಸ್ತೀಯ ಅಂತ. ಸೊ ಹಾಗಾಗಿ ಬೇಡ ಇಲ್ಲಿ ಅಂತ. ಆಮೇಲೆ ಒಂದಷ್ಟು ನೋಡಿದ್ವು, ಮಿಲ್ಟನ್ ಇದರಲ್ಲೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ಕೇ ಜಾಸ್ತಿ ಇತ್ತು. ಸೊ ಬಿಸಿ ತೊಗೋದ್ರಿಂದ ಏನಾಗುತ್ತೆ ಅಂದರೆ ಪ್ಲಾಸ್ಟಿಕ್ಕು ನೈಟ್ ಊಟ ಮಾಡೋದಲ್ವ, ಸ್ಮೆಲ್ ಬಂದುಬಿಡುತ್ತೆ. ಹಾಗಾಗಿ ಪ್ಲಾಸ್ಟಿಕ್ನ ನಾನು ಜಾಸ್ತಿ
ಜಾಸ್ತಿ ಪ್ರಿಫರ್ ಮಾಡಲ್ಲ ಅವ್ರಿಗೆ ಕೊಟ್ಟು ಕಳ್ಸೋದಕ್ಕೆ. ಸೊ ಅದಾದಮೇಲೆ ಬಿಲ್ಲಿಂಗ್ ಎಲ್ಲ ಮಾಡಿಕೊಂಡು ಸೊ ನಾನು ಏನೇನು ತೊಗೋಬೇಕು ಅಂದ್ಕೊಂಡಿದ್ದೆ ಅಷ್ಟೇ ಐಟಮ್ಗಳನ್ನೆಲ್ಲ ತೊಗೊಂಡು ಮನೆಗೆ ಬಂದೆ. ಸೊ ಶಾಪಿಂಗ್ ಮುಗಿಸ್ಕೊಂಡು ಇವಾಗ ಬಂದು ಡಿಮಾರ್ಟಿಂದ ಮತ್ತೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಆಲ್ರೆಡಿ ನಾವು ಕ್ಯೂಟಿ ಮಲ್ಕೊಳ್ಳೋಕ್ಕೆಲ್ಲ ಬೆಡ್ಶೀಟ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದಾಳೆ. ನಾವು 7 o'clock ಹೋಗಿದ್ದು. ಸೊ ಇವಾಗ ಆಲ್ರೆಡಿ 9:30 ಆಗ್ತಾಯಿದೆ. ಸೊ ಎಷ್ಟೊತ್ತಾಯಿತು ಬರೋದಕ್ಕೆ. ಅಲ್ಲಿ ತುಂಬ ಜನ. ಸೊ ನಾವು ಕೂಡ ಅದು ಅಂದ್ಕೊಂಡು ನೋಡಿಕೊಂಡು ತಗೊಳಕ್ಕೆ ಹೋಗಿದ್ದನ್ನು ಒಂದು ಬಿಟ್ಟು ಇನ್ನೆಲ್ಲ ನೋಡ್ಕೊಂಡಿದ್ವು. ಸೊ ಎಲ್ಲ ನೋಡಿಕೊಂಡು ಹಾಗೆ ನಾನು ಶಾಪಿಂಗ್ ಮಾಡೋ ಪ್ಲ್ಯಾನೇ ಇರಲಿಲ್ಲ. ಸರಿ ಹೆಂಗೂ ಬಂದಿದ್ದೀನಲ್ಲ ಅಂದ್ಬಿಟ್ಟು ಸೊ ಕೆಲವು ಏನು ಟ್ಯಾಕ್ಸು ಮನೆಗೆ ಬೇಕಾಗಿರೋ ಐಟಮ್ನು ಕೆಲವೊಂದು ಅದರಲ್ಲೂ ಕಮ್ಮಿ. ಈ ಸಲ ಎಷ್ಟು ಕಮ್ಮಿ ಅಂದರೆ ನಾನು ಈ ನಡುವೆ ಡಿಮಾರ್ಟಲ್ಲಿ ಜಾಸ್ತಿ ಶಾಪಿಂಗ್ ಮಾಡ್ತಾ ಇಲ್ಲ. ಯಾಕೆಂದರೆ ತುಂಬ ತೊಗೋತಾ ಇದ್ರೆ ಎಲ್ಲ ತೊಗೋಬೇಕು ಅನಿಸುತ್ತೆ. ಆಫರ್ ಇದೆ ಅಂತ. ಬಟ್ ಅದು ಆಲ್ಮೋಸ್ಟ್ ಬಿಲ್ಲಿಗೆ ಹೋಗೋ ಹೊತ್ತಿಗೆ ಒಂದು 10, 11, 12 ಆ ಥರ ಆಗುತ್ತೆ. ಅದಕ್ಕೆ ಈ ಸಲ ಡಿಸೈಡ್ ಮಾಡಿಕೊಂಡು ಡಿಮಾರ್ಟಲ್ಲಿ ಶಾಪಿಂಗ್ ಅಷ್ಟೊಂದು ಮಾಡೋದು ಬೇಡ ಅಂತ ಯಾವ್ದು ಮೇನ್ ಥಿಂಗ್ಸ್ ಏನು ಬೇಕು ಅದನ್ನು ಮಾತ್ರ ತೊಗೊಬಂದೆ. ಸೊ ಇದೊಂದು ಮಿಲ್ಕಿ ಮಿಸ್ಟಪ್ಪ ಇದೊಂದು ತೊಗೊಂಡೆ, ಅರ್ಧ ಲೀಟರು. ಹಾಗೆಯೇ ಬಾಸಿಗೆ ಸಖತ್ ಇಷ್ಟ. ಇದು ಬಾಸಿಗೆ ಇಷ್ಟ, ಅವ್ರಿಗೆ ಇಷ್ಟ, ಕ್ಯೂಟಿಗೆ ಇಷ್ಟ. ಹಾಗಾಗಿ ಇದೊಂದು ಕಪ್ ಕೇಕ್ಸ್ ಇದು ಆಫರಲ್ಲಿ ಸಿಗುತ್ತೆ ಅಲ್ಲಿ. ಸೊ ಆಯಿಲ್ ತೊಗೊಂಡೆ, ಗೋಲ್ಡ್ ವಿನ್ನರು. ಈ ಸಲ 2 ಲೀಟರ್ ತೊಗೊಂಡಿದ್ದೀನಿ. ಸೊ ಕಮ್ಮಿ ಯೂಸ್ ಮಾಡೋಣ, ನೋಡೋಣ ಈ ಸಲ ಆದಷ್ಟು ಲೆಸ್ ಆಯಿಲಿ ತಿಂಗ್ಳು ಯೂಸ್ ಮಾಡಬೇಕು ಅಂತ. ಹಾಗೆಯೇ ಮೇಯ್ನು ತೊಗೋಬೇಕು ಅಂದ್ಕೊಂಡಿದ್ದೆ ಇದು ನಿವಿಯಾದು ಬೈ 1 get 1 ಆಫರ್. ಆಲ್ಮೋಸ್ಟ್ ಎಲ್ಲ ಸ್ಟೋರಲ್ಲೂ ನಿವಿಯಾದು ಬಾಡಿ ಲೋಷನು ಬೈ 1 get 1 ಆಫರ್ ಇದೆ. ಅದರಲ್ಲಿ ಎಸ್ಪೆಷಲಿ ಈ ಬಾಡಿ ಲೋಷನ್ ತುಂಬಾ ಚೆನ್ನಾಗಿರುತ್ತೆ. ಈ ಸ್ಕಿನ್ ಎಲ್ಲ ತುಂಬ ಡ್ರೈ ಆಗುತ್ತಲ್ಲ, ಇವಾಗ ಎಷ್ಟೇ ಇದ್ದಿದ್ರು ಸ್ಕಿನ್ ಡ್ರೈ ಆಗುತ್ತೆ. ಅದಕ್ಕೆ ಇದು ನಿವಿಯಾ ಸ್ಮೂತ್ ಮಿಲ್ಕ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಬಾಸಿಗೆ ಅಂತ ಒಂದು ಹಾರ್ಲಿಕ್ಸು. ಸೊ ನನಗೆ ಅಂತ ಒಂದು ಓಟ್ಸ್, ಅದಾದಮೇಲೆ ಒಂದು ಚಿಕ್ಕದು ಒಂದು ಲೈಸಾಲ್ ತೊಗೊಂಡಿದ್ದು. ಸೊ ಬಾದಾಮು, ಹಾಗೆಯೇ ಒಂದು ಪಿಸ್ತಾ, ಕ್ಯೂಟಿಗೆ ಅಂತ ಕಲರ್ಸ್. ಸೊ ಇದು ಕ್ಯೂಟಿ ಪೇಂಟಿಂಗ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವಳಿಗೆ ಅಂದ್ಬಿಟ್ಟು ಇದು ಕಲರ್ಸ್ ಕೊಡ್ತಿದ್ರು. 18 ಇರೋದಲ್ವಾ ನೀನು ನೋಡಿದ್ದು? ನಾನು 12 ತೊಗೊಬಂದಿದ್ದೀನಿ. 18 ಸಾರಿ, ಇದರಲ್ಲಿ 12ನೇ. ಈ ಸ್ಕೆಚ್ ಪೇಂಟ್ ಥರ ಇಟ್ಕೊಂಡಿದ್ರು ಅದರಲ್ಲಿ 18 ಇದ್ದಿದ್ದು ಅನ್ಕೊತೀನಿ. ಇದರಲ್ಲಿ 12 ಇದ್ದಿದ್ದು. ಸೊ ಇದೊಂದು ಬಾಕ್ಸ್, ಹಾಗೆ ಒಂದು ಹೇಳ್ತಾರೆ ಇಷ್ಟೇ. ಸೊ ಏನೇನು ಬೇಕೋ ಅದನ್ನು ಮಾತ್ರ ಅಲ್ಲಿ ಶಾಪಿಂಗ್ ಮಾಡಿದೆ. ಇಷ್ಟಕ್ಕೆ ಆಲ್ಮೋಸ್ಟ್ 5. ಆಮೇಲೆ ಬ್ಯಾಗ್ ತಗೊಳಕ್ಕೆ ಹೋಗಿದ್ವಿ. ಕೊಡು ಬ್ಯಾಗ್ ಕೊಡು. ತೊಗೊಳಕ್ಕೆ ಹೋಗಿದ್ದು ಒಂದು ಬ್ಯಾಗೇನೆ. ಸೊ ಇದು ಎಕ್ಸ್ಟ್ರಾ ಥಿಂಗ್ಸ್ನ ನಾನು ತೊಗೊಂಡಿದ್ದು. ಸೊ ಇದೊಂದು ಬ್ಯಾಗ್ ಅನಿಗೆ ಅಂತ ತೊಗೊಂಡಿದ್ದು, ಆಫೀಸ್ ಬ್ಯಾಗು. ಆಫ್ ಬಿಡೋದಿ, ಪಾಸ್ ಕೊಡಪ್ಪ, ಆಫ್. ಸೊ ಇದು ಅನಿ ಹತ್ರ ಬ್ಯಾಗ್ ಆಲ್ರೆಡಿ ಅವ್ರು ಆಫೀಸಿಂದ ಕೊಟ್ಟಿದ್ದೇನೆ ಇತ್ತು. ಬಟ್ ಆ ಬ್ಯಾಗೆಲ್ಲ ಇದು ಹೋಗ್ಬಿಟ್ಟಿತ್ತು. ಇದೆಲ್ಲ ಚೆನ್ನಾಗಿದೆ. ಇದು ಏನು ತಗೊಳೋದು ಬರುತ್ತಲ್ಲ, ಇದು ಹೋಗಿತ್ತು. ಮತ್ತು ಇನ್ನೊಂದೇನೆಂದರೆ ತುಂಬ ದಪ್ಪ ಇತ್ತು ಬ್ಯಾಗ್ ಅದು. ಸೊ ಜಾಸ್ತಿ ಥಿಂಗ್ಸ್ ಇಡ್ತೋ ಥರ ಇತ್ತು. ಆದರೆ ಅಲ್ಲಿ ಯೂಸ್ ಮಾಡೋ ಒಂದು ಲ್ಯಾಪ್ಟಾಪು ಹಾಗೆ ಒಂದು ಡೈರಿ ಅಷ್ಟೇ ಇರುತ್ತೆ ಅವ್ರ ಹತ್ರ. ಹಾಗಾಗಿ ಒಂದು ಚಿಕ್ಕ ಬ್ಯಾಗ್ ಇರಲಿ ಅಂದ್ಬಿಟ್ಟು ತೊಗೊಂಡು ಚೆನ್ನಾಗಿದೆ ಇದು ಬ್ಯಾಗು. ಮತ್ತು ಇದರಲ್ಲಿ ಬೇರೆ ಒಂದೇ ಒಂದು ಇದ್ದಿದ್ದು, ಅಷ್ಟೊಂದು ಆಪ್ಷನ್ ಇರಲಿಲ್ಲ. ಸ್ಕೂಲ್ ಮಕ್ಕಳು ಬ್ಯಾಗ್ ಥರನೇ ಇತ್ತು ಆಲ್ಮೋಸ್ಟು. ಇದು ಸ್ವಲ್ಪ ಚೆನ್ನಾಗಿತ್ತು. ಹಾಗಾಗಿ ಇದನ್ನು ತೊಗೊಂಡು, ಇದು ಲ್ಯಾಪ್ಟಾಪ್ ಇಟ್ಕೊಳ್ಳೋದಕ್ಕೆಲ್ಲ ಸೇಫ್ಟಿ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಹನಿಗಿರೋದು ಬ್ಯಾಗ್ ತೊಗೊಂಡ್ವು. ಸೊ ಇಷ್ಟೇ ಇವತ್ತಿನ ಶಾಪಿಂಗ್ ಮಾಡ್ಕೊಬಂದಿದ್ದು. ಸೊ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡಿದ್ದೀವಿ ಅಂತ ಡಿಮಾರ್ಟಲ್ಲಿ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಇಷ್ಟು ಕಮ್ಮಿ ಶಾಪಿಂಗ್ ಮಾಡ್ಕೊಬಂದಿರೋದು ನಾನು. ಸೊ ನಾನೇ ಡಿಸೈಡ್ ಆಗಿ ಡಿಮಾರ್ಟಲ್ಲಿ ಜಾಸ್ತಿ ಶಾಪಿಂಗ್ ಮಾಡಬಾರ್ದು. ಡಿಮಾರ್ಟ್ಗೆ ಹೋದರೆ ಎಲ್ಲರಿಗೂ ಅದೇ ಪ್ರಾಬ್ಲಮ್ ಆಗೋದು. ಆಫರ್ ಇದೆ, ಇದು ಎತ್ಕೊಳ್ಳೋಣ ಅಂತ ಎತ್ಕೊಬಂದ್ಬಿಡ್ತೀವಿ. ಲಾಸ್ಟಿಗೆ ಬಿಲ್ ಹಾಕ್ಬೇಕಲ್ಲೇ ಗೊತ್ತಾಗೋದು ಎಷ್ಟು ಅಮೌಂಟ್ ಆಗಿದೆ ಅಂತ. ಸೊ ಅದು ತುಂಬ ಸಲ ಸಾಕಿಷ್ಟೇ, ಎಷ್ಟು ಏನು ಬೇಕು, ಮೇಯ್ನ್ ಏನಿಲ್ಲ ಮನೇಲಿ ಏನು ಬೇಕು ಅನ್ನೋದನ್ನು ನೀಟಾಗಿ ಗೊತ್ತಿತ್ತು. ಹಾಗಾಗಿ ಇಷ್ಟೇ ತೊಗೊಬಂದಿರೋದು. ಇವಾಗ ಕ್ಯೂಟಿಗೆ ಅನ್ನ ರೈಸಿಗೆ ಇಟ್ಟಿದ್ದಾರೆ, ಸಾಂಬಾರೆಲ್ಲ ಮಧ್ಯಾಹ್ನನೇ ಮಾಡಿದ್ದೆ. ಸೊ ಊಟ ಮಾಡಿ ಈ ವ್ಲಾಗ್ನ ನಾನು ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ. ಅವಳೇನೋ ಆರ್ಟ್ ಆ್ಯಂಡ್ ಗ್ರಾಫ್ಟ್ ಏನೋ ಮಾಡ್ತಾರಂತೆ. ಆರ್ಟ್ ಆ್ಯಂಡ್ ಗ್ರಾಫ್ಟ್ ಡ್ರಾಯಿಂಗ್ ಏನೋ ಮಾಡಿ ಇದು ಮಾಡ್ತಾರಂತೆ. ಅದಕ್ಕೆ ಡ್ರಾಯಿಂಗ್ ಅಂದಿದ್ದಕ್ಕೆ ನಾನು ತಗೊಂಡಿದ್ದೆ ಪೇಂಟ್ ಮಾಡೋದಕ್ಕೆ.
ಇದೆ ಇಲ್ಲಿ. ಸ್ಕೆಚ್ ಪೆನ್ನಾ? ಇದು ಈಗ ಬೇಕಾಗಿ ಸ್ಕೆಚ್ ಪೆನ್ನು. ಸ್ಕೆಚ್ ಪೆನ್ ನನ್ನ ಹತ್ರ ಇದೆ, ಬೇಡ. ಹ್ಞೂ ಪಪ್ಪ ಅದನ್ನೇ ಫಸ್ಟ್ ಇಟ್ಕೊಂಡಿದ್ದು, ಆಮೇಲೆ ಅದು ಬೇಡ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಸ್ಕೆಚ್ ಪೆನ್ನಲ್ಲಿ ಅದು ನಿಮಗೆ ಕಲರ್ ಏನಾದರೂ ಕಂಪ್ಲೀಟಾಗಿ ಮಾಡ್ಬೇಕಂದ್ರೆ ಅದು ಮಾಡೋಕ್ಕಾಗಲ್ಲ. ಓನ್ಲಿ ಬರೆಯೋದಕ್ಕೆ ಮಾತ್ರ ಕಲರು, ಅದಕ್ಕೆ ಸರಿಯಾಗುತ್ತೆ. ಇದರಲ್ಲಿ ನೋಡಿ ಎಲ್ಲ ಕಲರ್ಸು ಇದೆ. ಅಷ್ಟೇ ಮಿಕ್ಸ್ ಯಾವ್ಯಾವ ಕಲರ್ ಬೇಕೋ ನೀನು ಅದನ್ನು ಕ್ರಿಯೇಟ್ ಮಾಡ್ಕೋಬೋದು ಕಲರ್ಸ್ಗಳನ್ನ. ಆದರೆ ನಿನಗೆ ಗೊತ್ತಾಗಬೇಕು ಯಾವ ಕಲರ್ಸ್ ಹಾಕಿದ್ರೆ ಏನು ಬರ್ಬೋದು ನೆಕ್ಸ್ಟು ಅಂತ. ಎತ್ತು ಹುಷಾರಾಗಿ ಎತ್ತಿಟ್ಕೊ. ಆಮೇಲೆ ಬಾಸಿಗೆ ಕೊಡೋದು, ಬಾಸು ಹಾಳು ಮಾಡೋದು, ಅವನೇನಿಲ್ಲ ತಗೊಂಡೋಗಿ ಸರ್ದ್ಬಿಟ್ಟು ಇರ್ತಾನೆ. ವೃದ್ಧಿಗೆ ತೋರಿಸೋದು, ಆಮೇಲೆ ವೃದ್ಧಿ ನನಗೂ ಬೇಕು ಅಂತ ಹತ್ಕೊಂಡು ಕೂತ್ಕೊಳ್ಳೋದು, ಇಲ್ಲ ಹಾಳು ಮಾಡೋದು, ಅದೆಲ್ಲ ಮಾಡಿಬಿಡ. ಹುಷಾರಾಗಿ ಎತ್ತಿಟ್ಕೊ. ಆಯ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಕ್ಯೂಟಿಗೆ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೆ. ಸೊ ಬೆಳಗ್ಗೆ ನಾನು ದೀಪ ಹಚ್ಚಿ ಹೋಗ್ತೀನಿ ಅಂತ ಹೇಳಿದ್ಲು, ಹಾಗಾಗಿ ಸ್ವಲ್ಪ ನಾನು ಬೇಗ ಎದ್ದು ಎಲ್ಲ ಕ್ಲೀನ್ ಮಾಡಿದ್ದೆ. ಕ್ಯೂಟಿಗೆ ಇವತ್ತಿಂದ ಯೂನಿಟ್ ಟೆಸ್ಟ್ ನಡೀತಾ ಇತ್ತು, ಹಾಗಾಗಿ ಮಂಡೇ ಕೂಡ ಆಗಿದ್ದರಿಂದ ನಮ್ಮ ದೇವ್ರ ವಾರ ಕೂಡ ಇತ್ತು, ಹಾಗಾಗಿ ಪೂಜೆ ಮಾಡಿಬಿಟ್ಟು ಹೋಗ್ಲಿ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದೆ. ಸೊ ನಾನು ಟಿಫನ್ ಮಾಡೋ ಅಷ್ಟರಲ್ಲಿ ಕ್ಯೂಟಿ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡ್ರು. ಸೊ ನಾನಿಲ್ಲಿ ಟಿಫನಿಗೆ ಇವತ್ತು ವಾಂಗಿಬಾತ್ ಮಾಡ್ಕೊತಾ ಇದ್ದೆ. ಸೊ ವಾಂಗಿಬಾತಿಗೆ ನಾನು ಮಾಮೂಲಿ ಏನೇನು ಯೂಸ್ ಮಾಡ್ತೀನಿ ಅಂತ ತರಕಾರಿಗಳು ಅದನ್ನು ಯೂಸ್ ಮಾಡಿ ಮಾಡ್ತಾಯಿದ್ದೀನಿ. ಸೊ ಸ್ಪೆಷಲ್ ಏನಿಲ್ಲ, ಮಾಮೂಲಿ ಅಂಗಡಿಯಿಂದ ತಂದಿರೋ ವಾಂಗಿಬಾತ್ ಪೌಡರ್ ಹಾಕ್ಬಿಟ್ಟು ವಾಂಗಿಬಾತ್ ಮಾಡ್ತಾಯಿದ್ದೆ. MTR ವಾಂಗಿಬಾತ್ ಪೌಡರ್ ಬರುತ್ತಲ್ಲ ಅದರಲ್ಲಿ. ಸೊ ವಾಂಗಿಬಾತ್ ನಮ್ಮ ಮನೇಲಿ ಇಷ್ಟ ಆಗುತ್ತೆ ಎಲ್ರಿಗೂ ಟೇಸ್ಟು. ಅದರಲ್ಲಿ ಬೇರೆ ಈ ಹಸಿ ಬಟಾಣಿ ಸೀಸನ್ ಬಂದರೆ ತುಂಬಾ ಚೆನ್ನಾಗಿರುತ್ತೆ. ಬಟಾಣಿ ಎಲ್ಲ ಹಾಕಿ ಮಾಡಿದರೆ, ಅದರಲ್ಲೂ ಹಸಿ ಬಟಾಣಿ ಹಾಕಿದ್ರಂತೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಅವ್ರು ಹೊರಡೋ ಅಷ್ಟೊತ್ತಿಗೆ ಬಿಸಿ ಬಿಸಿ ವಾಂಗಿಬಾತ್ ಕೂಡ ರೆಡಿ ಆಯಿತು, ಬಾಕ್ಸಿಗೆ ಹಾಕ್ಕೊಟ್ಟು. ಸೊ ಅವ್ರಿಗೂ ಕೂಡ ಟಿಫನ್ ಮನೆಯಲ್ಲೇ ಮಾಡ್ಕೊಂಡು ಹೋಗ್ತಾರೆ. ಟಿಫನ್ ಮಾಡಿಬಿಟ್ಟು ಹೋದರು. ಅವ್ರಾಗಾದಮೇಲೆ ಹಾಗೆ ಜಸ್ಟ್ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್. ಸೊ ನೆನ್ನೆ ಬ್ಲಾಗ್ನ ಮತ್ತೆ ನಾನು ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆನ ಚೂರು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಏನೇನಾಯಿತು ಅಂತ. ಬೆಳಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡಬೇಕು ಅಂತಲೇ ಮಾಡಿಕೊಂಡೆ, ಬಟ್ ಆಗಲಿಲ್ಲ. ಇವತ್ತು ಸೋಮವಾರ ನಂಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಸೊ ನೀರು ಬಿಡ್ತಾರೆ, ಸೊ ಬಟ್ಟೆ ಎಲ್ಲ ವಾಶ್ ಮಾಡ್ಕೋಬೇಕಾಗತ್ತೆ. ಅಂದರೆ ನೀರು ನಮ್ಮ ಸೊಪ್ಪಿಗೆ ತುಂಬಿರುತ್ತೆ, ಬಟ್ ಆದ್ರೂ ಸೊ ನೀರು ಬರೋದಿನೇ ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಳ್ಬೇಕು. ಅಂದರೆ ಬಟ್ಟೆ ಎಲ್ಲ ವಾಶ್ ಮಾಡಿದ್ರೆ ಸ್ವಲ್ಪ ನೆಮ್ಮದಿ, ಏಕೆಂದರೆ ನೀರು ಖಾಲಿ ಆದ ತಕ್ಷಣವೇ ಮತ್ತೆ ಫಿಲ್ ಮಾಡ್ಕೋಬೋದು. ಕಾವೇರಿ ವಾಟರ್ನ ವಾರಕ್ಕೆ 2 ದಿನ ಬಿಡ್ತಾರೆ. ಸೊ ಆ ದಿನವೇ ನಾನು ಆಲ್ಮೋಸ್ಟ್ ಬಟ್ಟೆ ಒಗೆಯೋದು ಇದನ್ನೆಲ್ಲ ಇಟ್ಕೊಂಡಿರ್ತೀನಿ. ಸೊ ಇವತ್ತು ವಾರ ಕೂಡ ಇದ್ದಿದ್ದರಿಂದ ಸ್ವಲ್ಪ ಕೆಲಸ ಜಾಸ್ತಿನೇ ಇತ್ತು. ಹಾಗೆ ಇವಾಗ ಮಕ್ಕಳೆಲ್ಲ ಟ್ಯೂಷನ್ಗೆ ಹೋಗಿದ್ದಾರೆ. ಇವಾಗ 1 ವೀಕಿಂದ ನಾನು ಟ್ಯೂಷನಿಗೆ ಕಳಿಸ್ತಾ ಇದ್ದೀನಿ ಅವ್ರಿಗೆ. ಸೊ ಕ್ಯೂಟಿಗೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು, ಮತ್ತು ನನಗೂ ಟೈಮ್ ಕೊಟ್ಟು ಹೇಳ್ಕೊಡೋಕೆ ಆಗ್ತಾ ಇರಲಿಲ್ಲ. ಅವರು 3 ಜನ ಒಟ್ಟಿಗೆ ಕೂತ್ಕೊಂಡ್ರೆ ಓದ್ತಾ ಇರಲಿಲ್ಲ ನನ್ನ ಕೈಯಲ್ಲಿ. ಸೊ ಭಾಷಣ ಎಲ್ಲ ಹೇಳ್ಕೊಡೋದು ಕ್ಯೂಟಿಗೆ ವೃದ್ಧಿಗೆ ಹೆಂಗೋ ಹೇಳ್ಕೊಡ್ಬೋದಿತ್ತು, ಬಟ್ ಭಾಷೆ ಅಂತೂ ಕುತ್ಕೊತಾನೆ ಇರಲಿಲ್ಲ. ಹಾಗಾಗಿ ಸರಿ ಬಿಡೋ ಅಂತ ಹೇಳ್ಬಿಟ್ಟು ಟ್ಯೂಷನಿಗೆ ಕಳಿಸ್ತಾ ಇದ್ದೀವಿ. 3 ಜನ ಟ್ಯೂಷನ್ಗೆ ಹೋಗ್ತಾರೆ. ಸೊ 5 to 7 2 hours ಟ್ಯೂಷನ್ಗೆ ಹೋಗ್ತಾರೆ. ಇವಾಗ ಆಲ್ರೆಡಿ ಅವ್ರು ಟ್ಯೂಷನ್ಗೆ ಹೋಗಿದ್ದಾರೆ. ನಂದು ಪೂಜೆ ಎಲ್ಲ ಮುಗಿಸ್ಕೊಂಡೆ ಇವಾಗ. ಸೊ ಅವ್ರಿಗೆ ನಮ್ಮ ಬಾಸು ಇದ್ರೆ ಏನು ಮಾಡ್ತಾನೆ ಅಂದರೆ, ನಾನು ಒಂದು ಮಾಡ್ತಾರೆ ಅವ್ನು 10 ಮಾಡಿರ್ತಾರೆ. ಪೂಜೆ ಮಾಡೋಕ್ಕೂ ಬಿಡೋಲ್ಲ, ಏನಿಲ್ಲ, ಎಲ್ಲ ಹರಗ್ತಾ ಇರ್ತಾರೆ. ಸೊ ಇವತ್ತು ಫುಲ್ಲು ನೆಮ್ಮದಿಯಾಗಿ ಪೂಜೆ ಎಲ್ಲ ಆರಾಮಾಗಿ ಮುಗಿಸಿದ್ದೀನಿ. ಏನು ಅವ್ರು ಬರೋ ಟೈಮೇ ಆಯಿತು. ಸೊ ಹಾಗೆ ಇನ್ನೊಂದು ಖುಷಿ ವಿಚಾರ ಹಂಚ್ಕೋಬೇಕು ನಿಮ್ಮ ಹತ್ರ. ಸೊ ತುಂಬ ದಿನ ಆದಮೇಲೆ ಸೊ ನಮ್ಮ ಮನೆ ದೇವಸ್ಥಾನದ ಜಾತ್ರೆ ಆಗ್ತಾ ಇದೆ. ಈ ಜಾತ್ರೆ ಯಾವಾಗ ಆಗಿತ್ತು ಗೊತ್ತಾ? ಸೊ ಕ್ಯೂಟಿ ಬಂದ್ಬಿಟ್ಟು 3 ತಿಂಗಳು ಮಗು ಇದ್ದಾಗ ಫಸ್ಟ್ ಜಾತ್ರೆ ನಮಗೆ ದೇವ್ರು ಸಿಕ್ಕಿತ್ತು. ಫಸ್ಟ್ ಜಾತ್ರೆ ದೀಪ ಕೊಡ್ತಾರೆ ಅಂತ ಹೇಳ್ತಾರೆ, ಫಸ್ಟ್ ಮದುವೆ ಆದವ್ರಿಗೆ. ಫಸ್ಟ್ ಟೈಮ್ ನಮಗೆ ಆ ಥರ
ನಮ್ಮ ಮದುವೆ ಆಗಿ 1 ವರ್ಷ, ಕರೆಕ್ಟಾಗಿ 1 ವರ್ಷಕ್ಕೆ ಕ್ಯೂಟಿ ಹುಟ್ಟಿದ್ದು, 1 ವರ್ಷ 1 ತಿಂಗಳಿಗೇನೋ ಕ್ಯೂಟಿ ಹುಟ್ಟಿದ್ದು. ಸೊ ಕ್ಯೂಟಿ ಹುಟ್ಟಿದ 3 ತಿಂಗಳು ಅವಳು 3 ತಿಂಗಳು ಮಗು ಇದ್ದಾಗ ನಮ್ಮ ದೇವ್ರದ್ದು ಜಾತ್ರೆ ನಡೆದಿದ್ದು. ಸೊ ಇವಾಗ ಏಪ್ರಿಲಲ್ಲಿ ನಡೀತಾ ಇದೆ. ಅದು ಏನು ಗೊತ್ತಾ, ನಾನು ಬರ್ತ್ಡೇ ಡೇಟೇನೆ ನಡೀತಾ ಇದೆ, ಏಪ್ರಿಲ್ 4ನೇ ಜಾತ್ರೆ ಇದೆ. 4th 6ವರೆಗೆ ಮೇ ಬಿ 3 ಡೇಸ್ ಇರುತ್ತೆ ಜಾತ್ರೆ ಬಂದ್ಬಿಟ್ಟು. ಸೊ ಶನಿವಾರದಿಂದ ಸೋಮವಾರದವರೆಗಿದೆ ಅಂತ ಹೇಳಿದ್ದಾರೆ. ಇದು ದೊಡ್ಡ ಜಾತ್ರೆ. ಸೊ ಆಲ್ಮೋಸ್ಟ್ 10 ವರ್ಷ ಆದಮೇಲೆ ಮತ್ತೆ ಜಾತ್ರೆ ಬರ್ತಾಯಿದೆ. ಇವತ್ತೇನೆ ಇದು ಇಲ್ಲಿ ನೋಡ್ತಾ ಇರ್ಬೋದು, ಈ ಪತ್ರಿಕೆ ಇವತ್ತೇನೆ ಬಂತು ನಮ್ಮ ಮನೆಗೆ. ಫುಲ್ಲು ಖುಷಿಯಾಗೋಯ್ತು. ದೇವಸ್ಥಾನದ ಕಡೆಯವ್ರು ಬಂದ್ಬಿಟ್ಟು ಕೊಟ್ಬಿಟ್ಟು ಹೋದ್ರು. ನಾವೆಲ್ಲ ಯಾವಾಗ ಮನೆ ದೇವ್ರ ದೇವಸ್ಥಾನ ಯಾವಾಗ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದು. ಸೊ ನಾವು ಗೆಸ್ಸು ಕೂಡ ಮಾಡಿರಲಿಲ್ಲ, ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾಯಿದ್ರು. ಒಬ್ಬೊಬ್ಬರು ಆಗಲ್ಲ 27ಗೆ ಆಗ್ಬೋದು ಆ ಥರ ಎಲ್ಲ ಹೇಳ್ತಾಯಿದ್ರು. ಫೈನಲಿ 26ಗೆ ಫಿಕ್ಸ್ ಆಗಿದೆ. ನೋಡಿದ ತಕ್ಷಣವೇ ಫುಲ್ಲು ಖುಷಿಯಾಗೋಯ್ತು ನನಗೆ ಅಂತಲೂ. ಆವಾಗ ಫಸ್ಟ್ ಟೈಮು ನಮಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ, ಮತ್ತು ನಮ್ಮ ಕಡೆ ದೇವ್ರು ತೊಗೊಳೋದು ಆ ಥರದ್ದೇನೂ ಇರಲಿಲ್ಲ. ಹಾಗಾಗಿ ಹೊಸ್ತಾಗಿತ್ತು. ಮತ್ತು ಕ್ಯೂಟಿ ಬೇರೆ ಚಿಕ್ಕ ಪಾಪು, 3 months ಮಗು ಅಂದರೆ ಹೇಗಿರುತ್ತೆ ಅಂತ ಗೊತ್ತು. ಆ ಟೈಮಲ್ಲಿ ನಾನು ಏನೂ ಅಷ್ಟು ನೋಡೋಕ್ಕೆ ಆಗಿರಲಿಲ್ಲ. ಸೊ ಈ ಟೈಮು ಎಲ್ಲ ನೋಡಿ ಸೊ ಬ್ಲಾಗಲ್ಲಿ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿರುತ್ತೆ ಈ ಜಾತ್ರೆ. ನಮ್ಮ ದೇವಸ್ಥಾನದವ್ರು ಎಲ್ಲೆಲ್ಲಿ ಇದ್ದಾರೆ ಎಲ್ಲರೂ ಬರ್ತಾರೆ. ಆವಾಗಲೇ ಫಸ್ಟ್ ನಾನು ನೋಡಿರೋದು ಒಂದೇ ಟೈಮು, ಈ ಸೆಕೆಂಡ್ ಟೈಮ್ ಈ ಸಲ ನೋಡಿದೆ. ಆ ಟೈಮಿನಷ್ಟೇ ಫುಲ್ಲು ತುಂಬ ಚೆನ್ನಾಗಿತ್ತು. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅವಾಗ. ಸೊ ಈ ಸಲ ಒಂದ್ಸಲ ಆಗಿದೆಯಲ್ಲ, ಸೊ ಇವಾಗ ಸ್ವಲ್ಪ ಜನ ಗೊತ್ತಿರೋರು ಇದ್ದಾರೆ. ರೋಡಲ್ಲಿ ಏನಂದರೆ ಏನು ಸೇಲ್ ಮಾಡ್ಕೊಂಡು ಹೋಗ್ತಿದ್ರು, ನೀಟಾಗಿ ಟಕ್ಕ ಕಿವಿಗೆ ಹೊಡಿತಾರಂತೆ, ಅದಕ್ಕೆ ಕ್ಯಾಪ್ಚರ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಇದು ಮಾಡಿದೆ. ಸೊ ಈ ಟೈಮು ತುಂಬ ಜನ ಗೊತ್ತಿರೋರು ಎಲ್ಲ ಇರ್ತಾರೆ. ಸೊ ಈ ಸಲ ತುಂಬಾ ಚೆನ್ನಾಗಿರುತ್ತೆ ನಮಗೆ ಅಂತ ಅಂದ್ಕೊತೀನಿ ಜಾತ್ರೆ. ಸೊ ಡೇಟು ಫಿಕ್ಸ್ ಆಗಿ ತಂದ್ಕೊಂಡು ಹೋದ ತಕ್ಷಣವೇ ಫುಲ್ಲು ಖುಷಿ ಆಯಿತು. ಸೊ ಇನ್ನೇನು ಆಫೀಸ್ಗೆ ಹೊರಡ್ತಾಯಿದ್ರು, ಆ ಟೈಮಲ್ಲಿ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋದರು. ಸೊ ಅದ್ರದ್ದು ಮೀಟಿಂಗ್ ಎಲ್ಲ ಇರುತ್ತೆ. ಸೊ ಹೇಗೆ ಮಾಡೋದು ಏನು ಜಾತ್ರೆ ಅಂತ ಎಲ್ಲ ಇರುತ್ತಂತೆ. ನೆಕ್ಸ್ಟ್ ವೀಕಲ್ಲಿ ಮೇ ಬಿ ಮೀಟಿಂಗ್ ಒಂದು ಟೈಮ್ ಇಟ್ಕೊಂಡು ಡೈರೆಕ್ಟಿನ ಜಾತ್ರೆ. ಸೊ ಜಾತ್ರೆ ಹೇಗಿರುತ್ತೆ ಏನು ಅಂತ, ನಮ್ಮ ದೇವಸ್ಥಾನದ ಜಾತ್ರೆ ಯಾವ ಥರ ಇರುತ್ತೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊತೀನಿ. ನಂಗೆ ಸಖತ್ ಖುಷಿ ಆಗ್ತಾ ಇದೆ. ಸೊ ಸೆಕೆಂಡ್ ಟೈಮ್ ನಾವು ದೇವ್ರನ್ನ ತೊಗೊತಾ ಇರೋದು. ಹೇಳಿ ಇಲ್ವಾ, ನಮ್ಮದ್ರಿಂದ ಬಿಟ್ಕೊಂಡಿರಿ, ಒಂದು ಅರ್ಧ ಗಂಟೆ ಬಿಟ್ಕೊಳ್ಳಿ ಅಷ್ಟೇ. ಅದ್ರ ಮೇಲೆ ಬಿಟ್ಕೊಬೇಡಿ, ಆಮೇಲೆ ಫುಲ್ ಖಾಲಿಯಾಗಿರುತ್ತೆ. ಸೊ ರೆಗ್ಯುಲರಾಗಿ ಮುಂದೆ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ನಾನು ಇವತ್ತು ಇಲ್ಲೇ ಏನು ಮಾಡ್ತಾಯಿದ್ದೀನಿ. ನನಗೆ ಆ್ಯಕ್ಚುಲಿ ಏನೇ ಮಾತಾಡಬೇಕು ಅಂತಲೇ ಇವತ್ತು ಗೊತ್ತಾಗ್ತಿಲ್ಲ. ಸೊ ತುಂಬ ದಿನ ಆದಮೇಲೆ ಬ್ಲಾಗ್ ಮಾಡ್ತಾ ಇರೋದಕ್ಕೆ ಸ್ವಲ್ಪ ಹಂಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಪರ್ಫೆಕ್ಟ್ ಎಲ್ಲ ವಿಷಯದಲ್ಲೂ ಇರಲ್ಲ. ಸೊ ನೋಡೋಣ, ನೆಕ್ಸ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 26ಇಂದ ಚೆನ್ನಾಗಿರೋ ವೀಡಿಯೋಸ್ಗಳು ಮಾಡಬೇಕು ಅಂತ ನನಗೆ ಅನಿಸಿದೆ. ಸೊ ಬೇಡ ಸೊಂಬೇರಿ ಥರ ಇರೋದು, ಏನು ಎಕ್ಸ್ಟ್ರಾರ್ಡಿನರಿ ಬೇಡ. ನನ್ನ ಲೈಫಲ್ಲಿ ಏನು ನಡೆಯುತ್ತೆ, ಸೊ ನಮ್ಮ ಮನೇಲಿ ನಾವು ಹೇಗಿದ್ದೀವಿ, ಸೊ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅನ್ನೋದನ್ನು ಸೊ ರೆಗ್ಯುಲರಾಗಿ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ರೆಗ್ಯುಲರಾಗಿ ಮುಂದೆ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.